ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವಿತ್ ಬಟ್ ಚಾನೆಲ್. ಹಲಸಿನ ಸೀಸನ್ನಲ್ಲಿ ಹಲಸಿನ ಕಾಯಿಂದ ಹಿಡಿದು ಹಲಸಿನ ಹಣ್ಣಿನವರೆಗೂ ವಿಧ ವಿಧವಾದ ಅಡುಗೆಗಳನ್ನು ಮಾಡಬಹುದು. ಹಲಸಿನ ಹಣ್ಣನ್ನು ತಿಂದಾದ ಮೇಲೆ ಹಲಸಿನ ಬೀಜ ಉಳಿದಿದ್ರೆ ಅದರಲ್ಲೂ ಸಹ ನಾವು ಯಾವುದಾದ್ರೂ ಅಡುಗೆಯನ್ನು ಮಾಡ್ಬೋದು. ನೀವು ಕುಕಿಂಗ್ ವಿತ್ ಬಟ್ ಚಾನೆಲ್ನ ಫಾಲೋ ಮಾಡ್ತಾ ಇದ್ರೆ ನಾವು ಹಿಂದೆ ಹಲಸಿನ ಬೀಜದ ಚಟ್ನಿ ಪುಡಿಯನ್ನು ಮಾಡಿ ಹಾಕಿದ್ವಿ, ಅದನ್ನು ನೀವು ನೋಡಿರ್ಬೋದು. ಇನ್ನು ನಾವು ಹಲಸಿನ ಬೀಜದ ಅಂಬಟ್ ಮಾಡ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಕುಕಿಂಗ್ ವಿತ್ ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ಹೇಗೆ ತಯಾರಿ ಮಾಡುವುದು ಅಂತ. ನೀವು ಸಹ ಒಂದು ಬಾರಿ ಟ್ರೈ ಮಾಡಿ ಸವಿಯಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರು ಬರಲಿದ್ದೇನೆ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನಲ್ಲಿರುವ ಬೇರೆ ಬೇರೆ ಅಡುಗೆಗಳನ್ನು ಟ್ರೈ ಮಾಡ್ತಾ ಇರಿ. ಧನ್ಯವಾದಗಳೊಂದಿಗೆ ಕುಕಿಂಗ್ ವಿತ್ ಬಟ್.